ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತವ್ರ ಮನೇಲೂ ಜಾಗ ಇಲ್ಲ. ಯಾಕಂದ್ರೆ ಗಂಡನೇ ಬೇಡ ಅಂತ ಬಿಟ್ಟಿರೋ ಹೆಂಡತಿ ನಾನು. ತವ್ರ ಮನೆಗೆ ಹೋದ್ರೆ ರೇವತಿ ಮದ್ವೆಗೆ ತೊಂದರೆ ಆಗುತ್ತೆ. ಅಕ್ಕನೇ ಗಂಡನ್ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಇನ್ ತಂಗಿನೂ ಅಕ್ಕನ ಹಾಗೆ ಇರ್ಬೋದು ಅಂತ ನನ್ನಿಂದ ರೇವತಿ ಮದ್ವೆಗೆ ತೊಂದರೆ ಆಗುತ್ತೆ ಅಕ್ಕ. ಅದಕ್ಕೆ ತವ್ರ ಮನೆ ಬಾಗ್ಲು ನಂಗೆ ಮುಚ್ಚಿದೆ. ಏಜೇನು ನನ್ನ ಕೈ ಬಿಟ್ಬಿಟ್ರು. ಅಷ್ಟೊಂದು ಪ್ರೀತಿ ಮಾಡೋ ಅಜ್ಜಿ ದೃಷ್ಟಿಲಿ ನಾನು ಕೆಟ್ಟೋಳಾಗ್ಬಿಟ್ಟೆ ಅಕ್ಕ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಮಾತು ಯಾರೂ ಕೇಳಕ್ ರೆಡಿ ಇಲ್ಲ ಅಕ್ಕ. ನಾನು ಯಾರಿಗೋ ಬೇಡ ಆಗ್ಬಿಟ್ಟಿದ್ದೀನಿ. ಅಯ್ಯಯ್ಯೋ, ಈ ಕನ್ನಡಕ ಒಡೆದು ಹೋಗಿದೆಯಲ್ಲಪ್ಪ. ಛೇ, ಇದೇನು ಒಳ್ಳೆ ಶಕ್ನನೋ ಕೆಟ್ಟ ಶಕ್ನನೋ ಗೊತ್ತಾಗ್ತಾ ಇಲ್ವಲ್ಲ. ಕನ್ನಡಕನೇ ಇರಲಿ, ಸಂಬಂಧನೇ ಇರಲಿ, ಒಂದ್ಸತಿ ಒಡೆದ್ಮೇಲೆ ಜೋಡ್ಸಕ್ಕಾಗತ್ತಾ? ನನ್ನ ಮನಸ್ಸಿನ ಮಾತನ್ನ ಕೇಳಕ್ಕೆ ಈ ಮನೇಲಿ ಯಾರೂ ರೆಡಿ ಇಲ್ಲ ಅಕ್ಕ. ನಾನು ಯಾರಿಗೂ ಬೇಡ ಆಗ್ಬಿಟ್ಟಿದ್ದೀನಿ. ಇಲ್ಲ, ನಾನಿಲ್ಲಿ ಇರಬಾರ್ದು ಅಕ್ಕ. ನಾನು ಇಲ್ಲಿಂದ ಹೋದ್ರೆ ಏಜೆ ಖುಷಿ ಆಗುತ್ತೆ ಅಂದ್ರೆ ಅವ್ರ ಪ್ರೀತಿಗೋಸ್ಕರ, ಅವ್ರ ನೆಮ್ಮದಿಗೋಸ್ಕರ ನಾನಿಲ್ಲಿಂದ ಕಣ್ಮರೆ ಆಗ್ತೀನಿ. ನಂದು ಇನ್ನೊಂದು ಕನ್ನಡಕ ಅವನ ರೂಮಲ್ಲಿ ಇದೆ ಅಂತ ಹೇಳ್ತಿದ್ದ. ನೋಡಬೇಕು ಎಲ್ಲಿಟ್ಟಿದ್ದಾನೆ. ನಾನು ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಗೊತ್ತಾ? ಈ ಜನ ಪ್ರೀತಿಸಿ ಕೊನೆ ಉಸಿರಿರೋವರೆಗೂ ನಾನು ಅವ್ರ ಜೊತೆ ಇರ್ತೀನಿ ಅಂತ ನಿಮ್ಮ ಮುಂದೆ ಮಾತು ಕೊಟ್ಟಿದ್ದೆ. ಆದರೆ ನಾನು ಆ ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಕ್ಕ. ಬಹುಶಃ ಏಜೆಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂತ ಅನ್ಸುತ್ತೆ ಅಕ್ಕ. ಅದಕ್ಕೆ ನೋಡಿ, ನೀವೇನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಸ್ಮೈಲ್ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ, ಏಜನನ್ನ ಅವ್ರ ಲೈಫಿಂದ ದೂರ ಮಾಡೋದಕ್ಕೆ ನನಗೆ ನೋವಾಗಿಲ್ಲ. ಆದರೆ ನನ್ನಂಥವಳು ಏಜೆ ಲೈಫಲ್ಲಿ ಬಂದಿದ್ದಕ್ಕೆ ಅವ್ರು ಪಶ್ಚಾತ್ತಾಪ ಪಡೋ ಹಾಗಾಯ್ತಲ್ಲ. ಅದೇ ನಂಗೆ ತುಂಬ ನೋವಾಗಿದ್ದು ಅಕ್ಕ. ಒಂದೇ ಒಂದು ರಿಕ್ವೆಸ್ಟು, ಏಜೆಗೆ ತಕ್ಕನಾದವ್ರು ಯಾರೇ ಇದ್ರು ಏಜೆನ ಮತ್ತೆ ಅವ್ರನ್ನ ಒಂದು ಮಾಡಿ ಅಕ್ಕ. ಏಜೆ ಚೆನ್ನಾಗಿರ್ಬೇಕು. ನನಗಿಲ್ಲೂ ಜಾಗ ಇಲ್ಲ, ತವ್ರ ಮನೇಲೂ ಜಾಗ ಇಲ್ಲ. ನನ್ನಂಥವಳು ಎಲ್ಲೂ ಇರಬಾರ್ದು ಅಕ್ಕ. ಈ ಜನ ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಇನ್ಮೇಲಿಂದ ಈ ಮನೆನ ನೀವೇ ಕಾಯ್ಬೇಕು. ನಾನು ಬರ್ತೀನಿ. ಅಲ್ಲ, ನಾನು ಹೋಗ್ತೀನಿ. ಓಹ್, ಇಲ್ಲಿದೆ.
ಅಪ್ಪ ಈಗೆಲ್ಲ ಸರಿ ಕಾಣ್ತಾ ಇದೆ. ಇದೇನಿದು ಗಿಫ್ಟ್ ಬಾಕ್ಸು? ರಾಮ್ ಇಟ್ಟಿರ್ತಾನ? ರಾಮ್ ಇಡಕ್ಕೆ ಸಾಧ್ಯನೇ ಇಲ್ಲ. ಏನಿದೆ ಇದರಲ್ಲಿ? ಅರೆ ಲೆಟರು. ಓದ್ಲೋ ಬೇಡೋ? ಓದ್ಬಿಡ್ತೀನಿ. ಏಜೆ, ನನ್ನ ಲೈಫಲ್ಲಿ ಅಪ್ಪ ಅಮ್ಮ ಚುಕ್ಕಿ ಬಿಟ್ಟರೆ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ಆದರೆ ನೀವು ನನ್ನ ಲೈಫಲ್ಲಿ ಬಂದಾದ್ಮೇಲೆ ನಿಮ್ಮ ಮೇಲೆ ನನಗೊಂದು ಗೌರವ ಇತ್ತು, ಒಂದು ಸ್ನೇಹ ಇತ್ತು, ಒಂದು ಕೇರ್ ಇತ್ತು. ಆದರೆ ಇದೆಲ್ಲ ಪ್ರೀತಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಈಗ ನಾನು ನಿಮ್ಮನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದ್ದೀನಿ. ನೀವು ನನ್ನ ಜೊತೆಲ್ಲೇ ಇರ್ತೀರಾ, ನನ್ನ ಕಣ್ಮುಂದೆನೇ ಓಡಾಡ್ತೀರಾ. ಆದರೆ ನಿಮ್ಮನ್ನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಎಷ್ಟು ಒದ್ದಾಡ್ತಿದ್ದೀನಿ ಅಂತ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನೀವು ನನ್ನ ಜೀವ ಅಂತ ನಾನು ಬಾಯಿ ಮಾತಿಗೆ ಹೇಳ್ತಿಲ್ಲ. ನಿಮಗೋಸ್ಕರ ನನ್ನ ಜೀವನೇ ಕೊಡ್ತೀನಿ. ನನ್ನನ್ನೇ ನಾನು ಮರೆಯೋ ಅಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನನಗೆ ನೀವು ಬೇಕು. ಇದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಳಕ್ಕೂ ಮುಂಚೆ ನೀವು ಜೈಲಿಗೆ ಹೋಗಿದ್ದು, ನಿಮ್ಮ ಮತ್ತೆ ಅಂತರ ಅಕ್ಕನ ಬಗ್ಗೆ ಜನ ಮಾತಾಡಿದ್ದಕ್ಕೆ ನಾನೇ ಕಾರಣ. ನನ್ನ ಎಡವಟ್ಟಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಆದರೆ ನನ್ನ ಉದ್ದೇಶ ಕೆಟ್ಟದಾಗಿರಲಿಲ್ಲ ಏಜೆ. ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ಆದರೆ ಪ್ಲೀಸ್ ನಿಮ್ಮ ಜೀವನದಿಂದ ನನ್ನ ದೂರ ಮಾಡಬೇಡಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು. ನೀವಿಲ್ಲದೆ ನಂಗೆ ಬದುಕೋ ಶಕ್ತಿ ಇಲ್ಲ. ಅವನ ವಿರುದ್ಧ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಏನ್ ಸಾಧಿಸಕ್ಕೆ ಹೊರಟಿದೀಯಮ್ಮ? ನೀನು ಅವನನ್ನು ಮುಗಿಸಕ್ಕೆ ಹೊರಟಿದೀಯ? ನನಗೆ ನಿನ್ನ ಹತ್ರ ಮಾತಾಡೋಕ್ಕೂ ಅಸಹ್ಯ ಆಗ್ತಾ ಇದೆ. ಅವ್ರ ಹತ್ರ ನನ್ನ ಮಗನ ಸೇವೆ ಮಾಡಿಸೋ ದೌರ್ಭಾಗ್ಯ, ದುಸ್ಥಿತಿ ಎರಡೂ ಬಂದಿಲ್ಲ. ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ಮಗನ ನಾನೇ ನೋಡ್ಕೋತೀನಿ. ಯಾರು ಕೇಳಿ ಇವಳು ಮೇಲೆ ಕರ್ತಿದ್ದೆ? ಇವಳು ಇರೋ ಜಾಗದಲ್ಲಿ ನಾನು ಇರೋಲ್ಲ ಅಂತ ಗೊತ್ತಿಲ್ವಾ? ಜನ ಯಾಕೆ ಇಷ್ಟು ಹಠ ಮಾಡ್ತಾರೆ? ಆದ್ರೂ ಇಷ್ಟು ಹಿಂಸೆ ಕೊಡಬಾರ್ದಪ್ಪ. ಬಾಯ್ ಬಿಟ್ಟು ಹೇಳಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಂಡು ಹೋಗ್ಬೇಕಪ್ಪ. ಅಯ್ಯೋ ರಾಮ, ಪಾಪ ನನ್ನ ಸೊಸೆನ ಅನ್ಬಾರ್ದೆಲ್ಲ ಅನ್ಬಿಟ್ನಲ್ಲಪ್ಪ. ಅವಳು ಯಾವ ವಿಷಯನೂ ಮುಚ್ಚೆ ಇಟ್ಟಿಲ್ಲ, ಎಲ್ಲ ಇದೆಲ್ಲ ಬರ್ದಿದ್ದಾಳೆ. ಇಂಥ ಕೆಲಸ ಮಾಡಿಬಿಟ್ಟೆ ನಾನು. ನನ್ನ ಸೊಸೆನ ನಾನು ಈಗಲೇ ಕ್ಷಮೆ ಕೇಳಿ ಹೊಡೆದು ಹೋಗಿರೋ ಮನೇನ ರಾಮ್ನ ಲೀಲನ್ನ ಒಂದು ಮಾಡಲೇಬೇಕು. ಮೇಡಮ್ ಎಲ್ಲೋದ್ರು? ಮೇಡಮ್ 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 ಲೀಲಾ 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 ಅಜಯ್, ನೀವು ಲೀಲಾ ಮೇಡಮ್ ನೋಡುತ್ತಿದ್ದೀರಾ? ವಿಶ್ವರೂಪ, ನನ್ನ ಸೊಸೆ ಬಗ್ಗೆ ತಪ್ಪು ತಿಳ್ಕೊಂಡು ಅನರ್ಥ ಮಾಡಿಬಿಟ್ಟೆ ಕಣೋ. ಅಂಥ ಸೊಸೆ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಕ್ಷಣನೂ ಯೋಚನೆ ಮಾಡದೆ ಹೋದೆ. ಅವಳ ಬಗ್ಗೆ ನನಗೆಲ್ಲ ಗೊತ್ತಾಗಿದೆ ನೋಡಿಲಿ. ಅಜ್ಜಿ, ಲೀಲಾ ಮೇಡಮ್ ಎಂಥವ್ರು ಅಂತ ನಮ್ಮನೆ ಕೆಲಸದವ್ರಿಗೂ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಸೊಸೆ ಅಜ್ಜಿ ಅವರು, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇನೆ ಹೋಗ್ಬಿಟ್ರಿ. ಹೀಗೆ ಹೇಳ್ತೀನಂತ ನೀವು ಬೇಜಾರು ಮಾಡ್ಕೋಬೇಡಿ. ಮಗನ ಪರವಾಗಿ ನಿಂತು ಒಬ್ಬ ತಾಯಿಯಾಗಿ ಗೆದ್ರಿ. ಆದರೆ ಸೊಸೆನ ಕೈಬಿಟ್ಟು ಅತ್ತೆಯಾಗಿ ಸೋತ್ರಿ ಅಂತ ಅನ್ನಿಸ್ತಿದೆ ಅಜ್ಜಿ.
ಮುತ್ತಿನಂತ ಸೊಸೆಗೆ ಕಳಂಕ ಬರೋ ಥರ ಮಾತಾಡ್ಬಿಟ್ಟ ಕಣೋ. ಎಲ್ಲಿ ನನ್ನ ಸೊಸೆ? ಎಲ್ಲಿ ಹೇಳೋ ಹೇಳೋ, ಎಲ್ಲಿ ನನ್ನ ಸೊಸೆ? ಮೇಡಮ್ ಹುಷಾರಿಲ್ದೆ ತಲೆ ಸುತ್ತಿ ಬಿದ್ದಿದ್ರು. ಬಾಸ್ ಅವರನ್ನು ನೋಡಿದ್ರು ಕೂಡ ನೋಡ್ದಿರೋ ಥರ ಹೋಗ್ಬಿಟ್ರು. ನೀವು ಇಲ್ಲೇ ಇರಿ, ಊಟ ತರ್ತೀನಂತ ಹೋದೆ. ಬರೋ ಅಷ್ಟರಲ್ಲಿ ಲೀಲಾ ಮೇಡಮೇ ಇಲ್ಲ. ಇಡೀ ಮನೆ ಹುಡುಕಿದೆ ಅಜ್ಜಿ, ಆದರೆ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಷ್ಟು ದಿನ ನಾನು ನಿನ್ನ ಮಡ್ಲಲ್ಲಿದ್ದೆ. ನಾನು ಎಷ್ಟೇ ಎಡವಟ್ಟು ಮಾಡಿದ್ರು ನನ್ನ ನೀನು ಕಾಪಾಡಿದ್ಯಾ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಈ ಮನೆಯವರೆಲ್ಲ ಯಾವಾಗಲೂ ಖುಷಿಯಾಗಿರ್ಬೇಕು, ಅವ್ರು ಯಾವಾಗಲೂ ಸಂತೋಷವಾಗಿರ್ಬೇಕು. ನಾನು ಅಷ್ಟೆ, ಯಾವತ್ತೂ ಈ ಮನೆಗೆ ಕೆಟ್ಟದ್ದು ಬಯಸಿಲ್ಲ, ಮುಂದೆ ಬಯಸೋದು ಇಲ್ಲ. ನೋಡಿದ್ರ, ಪ್ಲಾನ್ ಅಂದ್ರೆ ಇದು. ಸಂಸಾರನ ಚದುರಂಗಕ್ಕೆ ಹೋಲಿಸ್ತಾರೆ. ಆಟದ ಶುರುನಲ್ಲಿ ಯಾರು ಎಷ್ಟು ಸೈನಿಕರನ್ನ ಕಳ್ಕೊಂಡ್ರು ಅನ್ನೋದಕ್ಕಿಂತ ಆಟದ ಕೊನೆಯಲ್ಲಿ ಯಾರು ಉಳ್ಕೊಂಡ್ರು ಅನ್ನೋದು ತುಂಬಾ ಮುಖ್ಯ. ನಾನು ಮಾಡಿರೋ ಈ ಪ್ಲಾನ್ ಇಂದ ಲೀಲಾ ಆಟನೇ ಬಿಟ್ಕೊಟ್ಟು ಹೋದ್ಲು. ಈ ಮನೆ ಯಾವಾಗ್ಲೂ ತುಂಬಿಕೊಂಡಿರ್ಬೇಕು, ಈ ಮನೆ ಒಡಿಬಾರ್ದು. ಈ ಮನೆಯವರೆಲ್ಲ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಇವತ್ತಿಗೆ ನಿನ್ನ ಸಂಬಂಧ ಮುಗೀತು ಅಂತ ಅನ್ಸುತ್ತೆ. ನೀನೇ ನನ್ನ ಆಚೆ ತಳ್ತಾ ಇಲ್ಲ. ನಾನೇ ಈ ಮನೆಯಿಂದ ದೂರ ಹೋಗ್ತಾ ಇದ್ದೀನಿ. ಅಕ್ಕ, ಕಾದು ಕಾದು ಹೊಡೆಯೋದು ಅಂತಾರಲ್ಲ, ಅದನ್ನ ನಾನಿವತ್ತು ಕಣ್ಣಾರ ನೋಡ್ಬಿಟ್ಟೆ. ಏನಕ್ಕ ನೀವು ಎಲ್ಲ ಕೆಲಸನೂ ಒಂದೇ ಸಲ ಮಾಡಿ ಮುಗಿಸ್ತೀರಾ ಅನ್ಕೊಂಡ್ರೆ ಒಂದೊಂದಾಗೆ ಮಾಡಿ ಎಲ್ಲಾನು ಕಂಟ್ರೋಲಿಗೆ ತಗೋತಿದ್ದೀರಾ. ನಿಮ್ಮ ತಲೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಷ್ಟೊತ್ತಿಗೆ ಆ ದರಿದ್ರ ಲೀಲಾ ಮನೆ ಬಿಟ್ಟು ಹೋಗಿರ್ತಾಳೆ. ಇದು ಸ್ವಲ್ಪ ಹೊತ್ತಲ್ಲೇ ಊರೇ ಬಿಟ್ಟು ಹೋಗ್ತಾಳೆ. ಈ ಪ್ರಪಂಚ ಬಿಟ್ಟು ತೊಲಗೋದು ಯಾವಾಗಕ್ಕ? ನಾನು ಕೊಟ್ಟಿರೋ ಹೊಡೆತಕ್ಕೆ ನೀನು ಹೇಳ್ದಾಗೆ ಆದರೂ ಆಗ್ಬೋದು ಸರು, ಆದರೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಅದೇನೇ ಇದ್ರೂ ಪೊಲೀಸಿಂದ ಫೋನ್ ಬರುತ್ತಲ್ಲ, ಆಗ ಗೊತ್ತಾಗತ್ತೆ. ಕೆಟ್ಟದೇನೇ ಇದ್ರು ಅದು ನನಗಾಗ್ಲಿ, ಒಳ್ಳೇದು ಈ ಮನೆಗಾಗ್ಲಿ. ನಾನು ಹೋಗ್ತೀನಿ. ಇಲ್ಲ, ನಾನು ಅಳಬಾರ್ದು. ಆದ್ರೆ ಈ ಮನೆಗೆ ಶ್ರೇಯಸ್ಸಾಗಲ್ಲ, ಒಳ್ಳೇದಾಗಲ್ಲ. ಈ ಮನೆತನ ಯಾವಾಗ್ಲೂ ಬೆಳಿಬೇಕು, ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಾನು ಅಳಲ್ಲ, ನಾನು ನಗ್ತಾ ಹೋಗ್ತೀನಿ. ಅಯ್ಯೋ, ಅಜ್ಜಿ ಕಾಲ್. ಬಿಟ್ಟು ಹೋಗ್ತೀನಿ. ಸಾರಿ, ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ವಿಶ್ವರೂಪ್
ಸಿಕ್ಕಿದ್ಲೇನೋ ಅವಳು? ಇಲ್ಲ ಅಜ್ಜಿ. ಅಯ್ಯೋ, ನಾನು ಮನೇಲೆಲ್ಲ ಹುಡುಕ್ತೆ ಕಣೋ, ಎಲ್ಲೂ ಕಾಣ್ತಿಲ್ಲ. ಅಜ್ಜಿ ಏನಾಯ್ತು? ಯಾಕೊಂಥರ ಇದ್ದೀರಾ? ಯಾಕಜ್ಜಿ ಗಾಬರಿ ಆಗಿದ್ದೀರಾ? ಏನಾದ್ರೂ ಆಯ್ತಾ? ಏನ್ ಪ್ರಾಬ್ಲಮ್ ಅಜ್ಜಿ ಹೇಳಿ. ಏನಂತ ಹೇಳಮ್ಮ, ಲೀಲಾ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಲೀಲಾ ಅವ್ರು ಯಾಕೆ ಹೀಗೆ ಮಾಡಿದ್ರು? ವಿಶ್ವರೂಪ್ ಅವ್ರಿಗೆ ಕಾಲ್ ಮಾಡಿದ್ರಾ? ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡ್ತಿಲ್ಲ. ಅವ್ರೇನಾದ್ರು ಕೆಟ್ಟ ನಿರ್ಧಾರ ತಗೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರೆ? ಲಕ್ಷ್ಮಿ, ಆ ಥರ ಎಲ್ಲ ಕೆಟ್ಟ ನಿರ್ಧಾರ ತಗೊಳ್ಳೋವಳಲ್ಲ ಅವಳು. ಸುಮ್ಮನೆ ಅಪಶಕ್ನ ಮಾತಾಡಬೇಡ. ಈಗ ರಾಮ್ ಹೇಳಿದ್ರೆ ಅವನು ಹುಡುಕ್ತಾನೇನೋ ಅಲ್ವಾ? ಅಜ್ಜಿ ಸುಮ್ಮನೆ ಬಾಸ್ಗೆ ಯಾಕೆ ಟೆನ್ಷನ್ ಕೊಡ್ತೀರಾ? ನೀವು ಸಮಾಧಾನವಾಗಿರಿ, ನನಗೆಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಹುಡ್ಕೊಂಡು ಬರ್ತೀನಿ. ಆಯ್ತಪ್ಪ, ಹಾಗೆ ಮಾಡು. ಏನಾದರೂ ಫೋನ್ ಮಾಡ್ತಾರೋ ಆಯ್ತಾ? ಲೀಲಾ ಸಿಗೋ ತನಕ ನನ್ನ ಜೀವ ಒದ್ದಾಡ್ತಿರುತ್ತೆ. ಬೇಗ ಹೋಗು ಹೋಗು ಬೇಗ. ದೊಡ್ಡ ಜಗತ್ತು, ಇಷ್ಟೊಂದು ಜನ ಇದ್ದಾರೆ, ಆದ್ರೆ ನನ್ಗಂತ ಒಬ್ರು ಇಲ್ವಾ? ನಾನು ಈ ಜಗತ್ತಲ್ಲಿ ಒಂಟಿ ಆಗ್ಬಿಟ್ಟೆ. ವಿಶ್ವರೂಪ, ಅಜ್ಜಿ ನಮ್ಮ ಲೀಲಾ ಅವಳು ತವ್ರ ಮನೆಗೆ ಏನಾದರೂ ಹೋಗಿರ್ಬೋದಾ? ನನಗೆ ಯಾಕೋ ಇಲ್ಲ ಅನ್ಸುತ್ತೆ ಅಜ್ಜಿ. ಬೀಗ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಇರು. ಅಜ್ಜಿ ಯಾಕೋ ಬೇಡ ಅನ್ನಿಸ್ತಿದೆ. ಅದ್ಯಾಕೋ? ನನ್ನ ಸೊಸೆ ಕಾಣ್ತಿಲ್ವಲ್ಲ, ನಾ ಟೆನ್ಷನಲ್ಲಿ ನಾನಿದ್ದೀನಿ. ನೀನು ನೋಡಿದ್ರೆ ಬೇಡ ಅಂತಿದೆಯಲ್ಲ. ಅದು ಹಾಗಲ್ಲ ಅಜ್ಜಿ, ಲೀಲಾ ಮೇಡಮ್ನ ನಂಬಿಕೆಯಿಂದ ಈ ಮನೇಲಿ ಬಿಟ್ಟು ಹೋಗಿದ್ದಾರೆ. ಅದು ಅಲ್ಲದೆ ಮೊನ್ನೆ ಬರ್ತ್ಡೇ ದಿನ ಅವ್ರ ಮುಂದೆನೇ ಇಷ್ಟೆಲ್ಲ ಆಗೋಗಿದೆ. ಈಗ ನಾವೇ ಫೋನ್ ಮಾಡಿ ಲೀಲಾ ಮೇಡಮ್ ಅಲ್ಲಿಗೆ ಬಂದಿದ್ದಾರಂತ ಕೇಳಿದರೆ ಅವ್ರು ಏನಂತ ತಿಳ್ಕೊಳ್ಳಲ್ಲ. ಅವ್ರಿಗೆ ನಮ್ಮ ಮೇಲಿರೋ ನಂಬಿಕೆ ಹಾಳಾಗಲ್ವಾ? ಹಾಗಂತ ವಿಷಯ ತಿಳ್ಕೊಳ್ದೆ ಇರೋಕ್ಕಾಗುತ್ತೇನೋ? ನನ್ನ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ನನ್ನ ಮನೆ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ನನಗೆ ನನ್ನ ಸೊಸೆ ಮುಖ್ಯ. ಈಗ ಅಕಸ್ಮಾತ್ ಲೀಲಾನ ಮನೆಯವರೆಲ್ಲ ಕಾಡಿಬೇಡಂದ್ರೆ ಹೋದಳು ವಾಪಸ್ ಬಂದ್ಬಿಟ್ರೆ? ನಾನ್ ಲೀಲಾನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಿನ್ನ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಲೀಲಾ ಎಡವಟ್ಟೆ ಇರ್ಬೋದು, ಸ್ವಲ್ಪ ಎಳಸಿನ ತರ ಆಡ್ಬೋದು, ಆದ್ರೆ ಅವಳು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಹಿಂದಕ್ಕೆ ಬರೋ ಮಾತೇ ಇಲ್ಲ. ಸೊ ನನ್ನ ಪ್ರಕಾರ ಅವಳಿಗೆ ಇದೆಲ್ಲ ಸಾಕು ಅನ್ಸಿ ನಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಊರನ್ನೇ ಬಿಟ್ಟು ಹೋಗಿರ್ತಾಳೆ. ಸೊ ಅವಳು ಈ ಮನೆಗಾಗ್ಲಿ ಏಜೆ ಲೈಫ್ಗಾಗ್ಲಿ ಮತ್ತೆ ಬರೋ ಚಾನ್ಸೇ ಇಲ್ಲ. ಅಬ್ಬಾ, ಹಾಗೇನಾದ್ರೂ ಆದ್ರೆ ಆ ದೇವ್ರಿಗೆ ನಾನು 1001 ರೂಪಾಯಿ ಕಾಣಿಕೆ ಹಾಕ್ತೀನಿ. ಅಕ್ಕ, ನನಗಂತೂ ಖುಷಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇದೆಲ್ಲ ತಣ್ಣಗಾದ್ಮೇಲೆ ನಾವು 3 ಜನ ಸೊಸೆಯರು ಸೇರ್ಕೊಂಡು ನಮಗೆ ಈ ಮನೆಗೆ ಹೊಂದ್ಕೊಡೋ ಅಂತ ಒಳ್ಳೆ ಸೊಸೆನ, ನಮ್ಮ ಏಜೆಗೆ ಒಳ್ಳೆ ಜೋಡಿನ ನಾವೇ ಹುಡುಕಿ ಕರ್ಕೊಂಡು ಬರೋಣ. ಈಗ ಫೋನ್ ಮಾಡ್ತಾ ಇದ್ದಾರೆ. ಹೇಳಿಮ್ಮ. ಏನಿಲ್ಲ, ಲೀಲಾ ಏನಾದರೂ ನಿಮ್ಮ ಮನೆ ಕಡೆ ಬಂದಿದ್ದಾಳ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಯಾಕಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಲೀಲಾ ಯಾವಾಗಲೂ ಮನೆಯಿಂದ ಆಚೆ ಹೋಗುವಾಗ ದೊಡ್ಡವ್ರ ಹತ್ರ ಹೇಳ್ಬಿಟ್ಟೆ ಹೋಗ್ತಾಳಲ್ಲ, ಇವತ್ತು ಹೇಳಿಲ್ವಾ? ಅಯ್ಯೋ, ಅವಳ ಸಂಸ್ಕಾರದ ಬಗ್ಗೆ ಗೊತ್ತು ಬೀಗ್ರೆ, ಆದರೆ ಅವಳು ಮನೇಲಿ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ.
ಫೋನ್ ಗೊತ್ತು ಸಿಗ್ತಾ ಇಲ್ಲ ಅವಳು, ಅದಕ್ಕೆ ಭಯ ಆಗಿ ನಿಮಗೆ ಫೋನ್ ಮಾಡಬೇಕಾಗಿ ಬಂತು. ಅಯ್ಯೋ, ಏನು ಹೇಳ್ತಾ ಇದ್ದೀರಮ್ಮ ನೀವು? ನನಗೆ ಕೈ ಕಾಲೇ ಆಡ್ತಾ ಇಲ್ಲ. ನಾನು ಮನೇಲಿ ಬೇರೆ ಇಲ್ಲಲ್ಲಮ್ಮ. ಒಂದು ನಿಮಿಷ ಇರಿ, ನಾನು ರೇವತಿಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಸರಿಪ್ಪ, ಹಾಗೆ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಏನೇ ವಿಷಯ ಇದ್ರೂ ನನಗೆ ಬೇಗ ತಿಳಿಸಿ. ಅಯ್ಯೋ ದೇವ್ರೆ, ಶೀಲಾ ಯಾವತ್ತೂ ಹೀಗೆ ಮಾಡೋದಿಲ್ವಲ್ಲ, ಏನಾಗಿದೆಯೋ ಏನೋ. ಹಲೋ, ಹೇಳಪ್ಪ. ರೇವತಿ, ಲೀಲಾ ಏನಾದರೂ ಮನೆಗೆ ಬಂದಿದ್ದಾಳಮ್ಮ? ಅಕ್ಕನಾ? ಇಲ್ವಲ್ಲ. ಅಯ್ಯೋ ದೇವ್ರೆ, ಬೀಗರು ಫೋನ್ ಮಾಡಿದ್ರಮ್ಮ. ಲೀಲಾ ಮನೇಲಿ ಇಲ್ವಂತೆ.